ಇವತ್ತು ಬೆಳಗ್ಗೆಯಿಂದ ತುಂಬ ಖುಷಿಯಾಗಿದ್ದೆ ಆ್ಯಕ್ಚುಲಿ. ಇಂಥ ಒಂದು ದಿನ 18 ವರ್ಷಗಳಿಂದ ಕಾದಂಥ ಒಂದು ದಿನ ಬಂದಿದೆ ಅಂತ. ಲಿಟ್ರಲಿ ನಾನು ಕೂಡ ಇವತ್ತು ಆ ಕ್ರೌಡ್ ಮಧ್ಯದಲ್ಲಿ ಹೋಗಿ ಬಂದೆ. ಗೇಟ್ ನಂಬರ್ 3ಗೆ ನನಗೆ ಹೋಗಲಿಕ್ಕೆ ಪಾಸಸ್ ಸಿಕ್ಕಿತ್ತು. ಸೊ ಆ ಗೇಟ್ 3 ಅಲ್ಲ, ಅದರ ಹತ್ರನೂ ನಮಗೆ ಹೋಗೋಕ್ಕಾಗಲಿಲ್ಲ. ಅಲ್ಲಿಂದ ಹೇಗೋ ಮಾಡಿ ಗೇಟ್ ನಂಬರ್ 10 ಹತ್ರ ಬಂದೆ. ಗೇಟ್ ನಂಬರ್ 10 ಹತ್ರ ಬಂದಾಗ ಅಲ್ಲಿ ಇನ್ನೂ ತುಂಬ ಕ್ರೌಡ್ ಇತ್ತು. ಒಂದು ಮೂಮೆಂಟಿಗೆ ನನಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಯಿತು. ಐ ಲಿಟ್ರಲಿ ಫೆಲ್ಟ್ ಅದೆಷ್ಟು ಕಷ್ಟ ಆಗಿರ್ಬೋದು. ಆ 11 ಜೀವಗಳು ಆ ಒಂದು ಸ್ಟ್ಯಾಂಪೇಡಲ್ಲಿ ಪ್ರಾಣ ಕಳ್ಕೊಂಡಿರುವಂತಹ ಯಾರು ಇದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ. ಐ ಡೋಂಟ್ ನೋ ಇದಕ್ಕೆ ಯಾರು ಹೊಣೆ ಅಂತ ಹೇಳೋದು ತುಂಬ ಕಷ್ಟ ಆಗ್ತಾಯಿದೆ. ಕರೆಕ್ಟಾಗಿ ಆರ್ಗನೈಸ್ ಮಾಡಲಿಲ್ವಾ? 18 ವರ್ಷಗಳ ಕಾಲ ಕಾದಿರುವಂತಹ ದಿನ ಬಂದಿದೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಈ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಅನಿಸುತ್ತೆ. ಇಲ್ಲ, ಇನ್ನೊಂದು 2 ದಿನ ಬಿಟ್ಟು ಆರ್ಗನೈಸ್ ಮಾಡಿ ಕರೆಕ್ಟಾಗಿ ಶನಿವಾರನೋ ಭಾನುವಾರನೋ ಇವೆಂಟ್ ಮಾಡ್ಬೋದಾಗಿತ್ತ, ಪಾಸಸ್ಗಳನ್ನ ಹಂಚಿಕೆ ಮಾಡಿ. ಐ ರಿಯಲಿ ಡೋಂಟ್ ನೋ. ಬಟ್ ಇನ್ನೂ ಯಾರ್ಯಾರು ICUಲಿ ಕ್ರಿಟಿಕಲ್ ಕಂಡೀಷನ್ಲಿದ್ದಾರೆ ಅವರೆಲ್ಲರೂ ಹುಷಾರಾಗಿ ಬೇಗ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಆ 11 ಜೀವಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.